ಶಿವನಿಗೆ ಕಣ್ಣನ್ನ ಅರ್ಪಿಸಿದ ಮಹಾಭಕ್ತ ಬೇಡರ ಕಣ್ಣಪ್ಪ. ಭಕ್ತಿಯ ಅದ್ಭುತ ಕತೆ. ಇಂದು ಶಿವಭಕ್ತರಿಗಾಗಿ ಪವಿತ್ರ ದಿನವೆಂದು ಪರಿಗಣಿಸಲಾಗುವ ದಿನ. ಭಕ್ತಿಯ ಪರಾಕಾಷ್ಠೆಯ ಸಂಕೇತವಾಗಿ ಹೆಸರು ಪಡೆದ ಬೇಡರ ಕಣ್ಣಪ್ಪ ತಮ್ಮ ಕಣ್ಣನ್ನೇ ಶಿವನಿಗೆ ಅರ್ಪಿಸಿದ ಮಹಾನ್ ಭಕ್ತ ಎಂದು ಪ್ರಸಿದ್ಧರಾಗಿದ್ದಾರೆ. ಕಥೆಯ ಪ್ರಕಾರ ಆಂಧ್ರಪ್ರದೇಶದ ಕಾಳಹಸ್ತಿ ದೇವಸ್ಥಾನ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಎಂದು ಹೇಳಲಾಗುತ್ತೆ. ಕಣ್ಣಪ್ಪನು ಬೇಟೆಗೆ ಹೋಗುವಾಗ ಅಲ್ಲಿದ್ದ ಶಿವಲಿಂಗದ ಮುಂದೆ ಪ್ರಾರ್ಥನೆ ಮಾಡುತ್ತಿದ್ದನು. ಪ್ರತಿದಿನ ಬೇಟೆ ಸಿಕ್ಕ ನಂತರ ಮಾಂಸವನ್ನ ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದನು. ಗುಡಿಯ ಅರ್ಚಕರಿಗೆ ಇದು ತಿಳಿಯದೆ ಯಾರು ಶಿವನಿಗೆ ಮಾಂಸ ಅರ್ಪಿಸಿ ಹೋಗುತ್ತಾರೆ ಎಂದು ಆಶ್ಚರ್ಯವಾಗ್ತಿತ್ತು. ಒಂದು ದಿನ ಕಣ್ಣಪ್ಪನು ಬಾಯಿಯಲ್ಲಿ ನೀರು ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಭಕ್ತಿಯಿಂದ ಪೂಜೆ ಮಾಡುವಾಗ ಶಿವಲಿಂಗದ ಕಣ್ಣಿನಿಂದ ರಕ್ತ ಹರಿಯತೊಡಗಿತು. ಭಕ್ತಿಯಿಂದ ತಲ್ಲೀನನಾದ ಕಣ್ಣಪ್ಪನು ನನ್ನ ದೇವರಿಗೆ ನೋವು ಆಗಬಾರದು ಎಂಬ ಮನಸ್ಸಿನಿಂದ ತನ್ನ ಕಣ್ಣನ್ನೇ ಕಿತ್ತು ಶಿವನಿಗೆ ಅರ್ಪಿಸಿದನೆಂದು ಕತೆ ಹೇಳುತ್ತೆ. ಇದು ಅವನ ಭಕ್ತಿಯ ಉನ್ನತ ರೂಪವೆಂದು ಪರಿಗಣಿಸಲಾಗುತ್ತೆ. ನಂತರ ಶಿವ ಪಾರ್ವತಿ ಪ್ರತ್ಯಕ್ಷವಾಗಿ ದರ್ಶನ ನೀಡಿ ಅವನಿಗೆ ಕೃಪೆ ತೋರಿದರು ಎಂಬ ನಂಬಿಕೆ ಇದೆ. ಬೇಡರ ಕಣ್ಣಪ್ಪನ ಈ ಕತೆ ಭಕ್ತಿ ಮತ್ತು ದೇವರ ಮೇಲಿನ ಅಪಾರ ಪ್ರೀತಿ ಎಂಬ ಮೌಲ್ಯಗಳನ್ನು ಸಾರುತ್ತದೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ಗುರು ಹುಲ್ಕಲ್, ಶರಣು ದಿಂಡಿನ, ದೇವೇಂದ್ರಪ್ಪ ಬಳಿಚಕ್ರ, ಮಲ್ಲು ಹೆಬ್ಬಾಳ, ನಂದಣ್ಣ ದೊರೆ, ದೇವಪ್ಪ ಹೆಬ್ಬಾಳ, ಗೌಡಪ್ಪ ಸಿದ್ದಾಪುರ, ಕನಕಪ್ಪ ಸಿದ್ದಾಪುರ, ಗೌಡಪ್ಪ ಬೀರೇದಾರ, ಭೀಮಣ್ಣ ವಜ್ಜಲ್, ಯೋಗಣ್ಣ ದೊರೆ, ಚಿದಾನಂದ ದೊರೆ ಸೇರಿದಂತೆ ಹಲವು ಭಕ್ತರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿ ಹನುಮಂತ ದೊರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇದನ್ನು ಒಂದು ಒಳ್ಳೆಯ ವೈಭವ ರೀತಿಯಲ್ಲಿ ಒಂದು ಚೌಕ್ ಮಾಡಬೇಕಂತ ಒಂದು ಕಲ್ಪನೆ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡೋಣ. ಮತ್ತು ಈ ಸಮಿತಿಯಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ದೇವೇಂದ್ರ ಬಳಿಚಕ್ರ ಸರ್ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಜಯಂತಿ ಸಭೆಯಲ್ಲಿ ಮತ್ತು ನಮ್ಮ ಪುರಸಭೆ ಸದಸ್ಯರಂಥ ಮಲ್ಲು ಹೆಬ್ಬಾಳವರು ಮತ್ತು ನಮ್ಮ ಊರಿನ ಮತ್ತು ಪಂಚಾಯತಿಯ ಪಟ್ಟಣ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶರಣು ದಂಡಿನವರು ಮತ್ತು ನಂದಣ್ಣ ದೊರೆಯವರು ಮತ್ತು ಭೀಮಣ್ಣದವರು ಎಲ್ಲ ಸೇರಿ ನಮ್ಮ ದೇವಪ್ಪ ಹೆಬ್ಬಾಳವರು ಎಲ್ಲ ಯುವಕರು ನಮ್ಮ ನಾಮಿನೇಟ್ ಸದಸ್ಯರಾಗಿರ್ತಕ್ಕಂಥ ಮಾವನಾರದಂಥ ನಮ್ಮ ಕನಕಪ್ಪ ಸಿದ್ದಾಪುರ ಅವರು, ಗೌಡಪ್ಪ ಸಿದ್ದಾಪುರ ಅವರು ಎಲ್ಲರೂ ಇಲ್ಲಿ ಸೇರಿ ಇವತ್ತು ಪ್ರತಿ ವರ್ಷ ಇನ್ನೂ ಹೆಚ್ಚಿಗೆ ಆಗಬೇಕು. ಈ ವರ್ಷ ಮಾಡ್ತಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರೀ ಪ್ಲ್ಯಾನ್ ಮಾಡಿ ಒಂದು ಯೋಜನೆ ಮಾಡಿ ಇದಕ್ಕೆ